ಹೊಡಿಲಿ ಅತ್ಲಾಗೆ ಎರಡೆರಡು ಸತಿ ಜಾಲ್ಸಿನಿ ಆದರೂ ನಮ್ಮನೆ ಸಿನಿಗೆ ಹೋಗಲ್ಲ. ಸೋಪಿನ ಪುಡಿ ಇದ್ದು ನೆನೆಸಿಟ್ಟಿದ್ರೆ ಆಗದೇನ. ಅವಳು ಕೈ ಹೇಳುವಾಗ ಹೋಗೋಕ್ಕೆ ಎಲ್ಲಿಟ್ಟು ಸತ್ತಾಳೇನ, ಬೆಕ್ಕೆತ್ತು ಮುಚ್ಚಿಟ್ಟಂಗೆ ಆಗ್ತದೆ. ನರಮನಸ್ರ ಕೈಗೆ ಸಿಕ್ಕಂಗೇನಾರು ಇಡ್ತದ ಯಾವ ವಸ್ತುನಾರ. ಬಾ ಇವತ್ತು ಮನೆಗೆ ಬಾ, ಬೇರಂಡೆ ಬೆಳಕು ಬಿಡ್ಬೇಕಾರೆ ಬತ್ತೀನಿ ಅಂತ ಹೇಳಿ ಹಾಕ್ಕಿಂಡ ಬಿಸಿಲಿನ ಹೊತ್ತಿಗೆ ಬಂದರೆ ಇನ್ನೂ ಮನೆ ಕಡೆ ಬರೋಕ್ಕಾಗಲ್ಲ. ಬೇರೆಯವ್ರ ಮನೆ ಬಿದ್ದಿನೇ ಸಮ ಆತದ ನಿಂಗೆ. ಮನೆ ಸಂಸಾರ ಬೇಡ ಆಗ್ಯದ ನಿಂಗೆ. ನಾನೆಲ್ಲರೂ ಒಂದು ಗಳಿಗೆ ಹೋದ್ರೆ ನಿಮಗೆ ಮನೆ ಬೇಡನೋ ಸಂಸಾರ ಬೇಡನೋ ಅಂತಿರ್ತೀಯ. ಇವತ್ತು ಬಾ, ನೀವು ಅಲ್ಲೇ ಹೋಗಿರ್ಬೇಕು ನೀನು. ಇವತ್ತು ಮನೆ ಒಳಗೆ ದಾಡ್ಸಿದ್ರೆ ಕೇಳು. ಏನು ನಮ್ಮನೆ ಗಂಡಸಿನ ಸವಾರಿ ಬಟ್ಟೆ ಅಂತದನ್ನೇ ಅನ್ನಿಸ್ಕೊಂಡು ಅಲ್ಲ ರೊಗ್ಗಿನ ತಂದು ಜಾಲಿಸ್ತಾ ಇದೆಯಲ್ಲ, ಇದಕ್ಕೆ ಅಂತ ಆಗಿದೆ. ಏನು ಹೋಗ್ಲತ್ತೆ ಆರ್ಲು ಕಾಣ್ಬೇಕೇನು, ಬಟ್ಟೆ ಅಂತ ಕೈಯಲ್ಲಿ ಮುಟ್ಕೊತಿಲ್ಲ. ಪಕ್ಕನ ಬರ್ತೀನಿ ಅಂತ ಹೇಳಿದ್ದೆ, ಎಲ್ಲಿ ಎಣ್ಣೆ ಹಚ್ಚಿ ಬಿಟ್ಟ ಬಾಲೊಲ್ಲೆ ನಿದ್ರೆನೇ ಮಾಡ್ದು. ನೀರು ಹಾಕ ಬರೋರೊಳಗೆ ಇಷ್ಟೊತ್ತಾಯ್ತು. ಹೊಡೆಯಬಾರ್ದು ಉಣ್ಗಲು ಎಂತಕ್ಕೇನೊಮ್ಮೆ ಪಿಟ್ಟ ಮಾಡಿ ಹಾಕಿಟ್ಟಾರೇನು. ತೆಗಿಯಕಾರ ಬತ್ತವನು ಇಷ್ಟಾದರೂ ತಿರುಗಿ ನೋಡಲ್ಲ. ಏನು ಸಿಟ್ಟಿನತ್ತಿಗೆ ಏರ್ ಹೋಗ್ಯದೇನು, ಹೆಂಗಾರು ಮಾಡಿ ಸಂಧಾನ ಮಾಡ್ಬೇಕೀಗ. ಓ ಪ್ರೇಮ್ ಬಂದಾಗ್ಯತಾನೆ, ಮೇಲೆ ನೀರು ಹಾಕ್ಯಾತ. ಎಣ್ಣೆ ಹಚ್ಚಿ ಸ್ವಲ್ಪ 1 ಗಂಟೆ ಹೊತ್ತಾರೆ ಬಿಡ್ಬೇಕಿತ್ತೆ. ಬಿಟ್ಟು ಆಮೇಲೆ ಎಣ್ಣೆ ನೀರು ಹಾಕಬೇಕಿತ್ತು. ನಾ ಯಾರು ಬರೋ ತನಕ ಇರ್ತೀಯ ಅಂತಲೇ ಮಾಡ್ದೆ. ಈಗ ಅಲ್ಲಿ ಯಾರದಾರೆ? ಸೊ ಮುಂದೆ ಮಗಿ ಅಂತ ಮಾಡ್ತದೆ. ಎಂತಕ್ಕೆ ಇಷ್ಟು ಬೇಗ ಬರೋಕೆ ಹೋದೆ ಪ್ರೇಮ? ಅಲ್ಲ ಭಾರತಕ್ಕ, ನೀವು ಹಿಂಗೆ ಹೇಳಿದ್ರಿ ಹೆಂಗೆ? ಬಾಲಿಗೆ ನೀರು ಹಾಕೇ ಬಂದಿದ್ದು ನಾನು. ಅಂತ ಇಷ್ಟೊತ್ತು ಇದ್ದಿದ್ದೇ ದೊಡ್ಡದು. ಸುಮ್ಮನೆ ಹೇಳಿದ್ರು ಸಹಿಯಲ್ಲ. ನಮ್ಮನೇಲಿ ಇವ್ರು ಒಂದು ಮನಸ್ಸು ಮಾಡಿ ನಾನು ಕಳಿಸಿದ್ಕಾತು. ಇಲ್ದಿರಿ ಎಲ್ಲಿ ನಂಗೆ ಹೋಗೋಕ್ಕಾತೈತ? ಸಣ್ಣ ಮಗು ಅಷ್ಟೇ. ನಮ್ಮನೇಲಿ ಇವರು ಅಂದ್ರೆ ಭಾಳ ಒಂದು ಕಯಸ್ಸು. ಸುಮಾರು ಸತಿ ಹೇಳಿದ್ರಪ್ಪ, ನಿನ್ನ ಗಂಡೊಂದು ಉಪಕಾರ ಮಾಡಿದ್ಕಾತು, ಅವನ ಉಪಕಾರ ಹೆಂಗೆ ತೀರ್ಸೋದೇನ ಅಂತ ಗೌಡ್ರು ಹೇಳ್ತಿದ್ರು. ನೋಡ್ಬೇಕೀಗ ಮನೆ ಬದಿ ಅಂತ ಆಗಿದೆ ಅಂತ ಗೊತ್ತಿಲ್ಲ. ಇವರಿಗೂ ಸುಸ್ತಾತದೆ, ಹೊರಗಡೆನೂ ಮಾಡಿ ಈಗ ಆ ಹುಡುಗನ್ನು ಒಂಚೂರು ನೋಡ್ಕಿಬೇಕಲ್ಲ. ನನ್ನ ಜೊತೆನೇ ಕರ್ಕೊಂಡು ಹೋಗೋಣ ಅಂದ್ರೆ ಅಲ್ಲ ಸಣ್ಣ ಬಾಲಿರೋದು ಸರಿ ಆಗಲ್ಲ ಅಂತೇಳಿ ಇಲ್ಲೇ ಬಿಟ್ಟು ಹೋಗಿದ್ದೆ. ಸುಮ್ಮನೆ ಹೇಳೋದಲ್ಲ, ಯಾವತ್ತು ಎಂಥದೇ ಮಾಡಿದ್ರ ನಿನ್ನೆ ಇಟ್ಟಿಡಿ ಬಾಲೆ ಅವರೇ ನೋಡ್ಕೊಂಡಾರೆ ನಮ್ಮನೆ ಹುಡುಗನ್ನ. ಈಗ ಅದೇ ಹೇಳ್ಯಾರೆ, ಒಂದು 7-8 ದಿನನಾರು ಯಾರು ಇಲ್ಲಿದ್ದಾಗ ನೀನೇ ಅಲ್ಲೇ ಉಳ್ಕ ಅಂತ ಹೇಳ್ಯಾರೆ. ಸುಮ್ಮನೆ ಹೇಳೋದಲ್ಲ, ಅದಕ್ಕೆಲ್ಲ ಒಂದು ಈಗ ನಮ್ಮ ಹೊಟ್ಟೆಲಿ ಹೆಣ್ಣು ಹಿಡ್ದಿದ್ರ ಹೆಣ್ಣು ಮಕ್ಕಳು ಕಷ್ಟ ಸುಖ ಎಲ್ಲ ಅರ್ಥ ಆಗ್ತದೆ. ಅದರಲ್ಲೂ ಸಣ್ಣಮ್ಮ ಅಂದ್ರೆ ಭಾಳ ಇದು ನಮ್ಮನೇಲಿ ಇವರಿಗೂ. ಏನು ಈಗ ಮನೆ ಕಡೆ ಹ್ಯಾತ್ ಸಿಗ್ತೇನ? ತಡಾಗಿ ಬಂದಿದ್ದಲ್ಲದೆ ಹೊಲ ಪಂಚಾಯತ್ಗೆ ಹೊಡಿತಾ ನಿಂತ್ಕೊಂಡದೆ. ಬಾ ನೀನು ಈಚೆಗೆ ಬಾ ನೀನು. ಏನು ಮರತೆ, ಗಂಡನ್ನು ಭಾಳ ಹೊಗಳ್ತಿದ್ದೀಯಲ್ಲ, ಇದು ಏನು ವಿಶೇಷ ಅಂತಾನೆ ಗೊತ್ತಾಗಲ್ಲೇ. ಭಾರತಕ್ಕ ಸ್ವಲ್ಪ ಸುಮ್ಮನಿದೆ ನೀವು. ಅಲ್ಲೇ ಅದಾರೆ, ಬಟ್ಟೆನೆ ಅಂತದ ಜಾಲಿಸ್ತಾ ಇದ್ದಾರೆ. ಏನು ಸಿಟ್ಟು ಅಂದ್ರೆ ಹಂಗೆ ಬರಲ್ಲ. ಈಗ ಹೆಂಗಾರು ಮಾಡಂಚೆ ಸಂಧಾನ ಮಾಡ್ಬೇಕಲ್ಲ. ಮತ್ತು ಪೂರ್ತಿ ಸಿಟ್ಕೊಂಡೆ ಕೂತ್ಕೊಂಡ್ರೆ ನಾಳೆಯಿಂದ ಹೋಗಲೇಬೇಡ ಅಂತ ಕೂತ್ಕೊಂಡ್ರೆ ಏನು ಗತಿ ಸಾಯಲಿ ನಾಡೋಣ ಹೇಳಿ. ಓ ಹಂಗೇನ, ನಿನ್ನ ಹತ್ರ ಕಲಿಬೇಕು ನೋಡು ಬುದ್ಧಿ ಅಂತೀನ. ಅಲ್ಲ ಇಲ್ಲಿ ಎಂತ ಮಾಡ್ತಾ ನಿಂತ್ಕೊಂಡಿರಿ? ಅವೆಂತ ಬಟ್ಟೆ ಎಂತದ ನೆನ್ಸ್ಕೊಂಡಿರಿ? ಎಂತ ಮಾಡ್ತೀರ? ನಾ ಬಂದು ಒಗಿತಿರ್ಲನ ಎಂತಕ್ಕೆ ಇದು ಮಾಡೋಕ್ಕೋದ್ರೆ? ಓ ಸಣ್ಣಮ್ಮನು ಎಷ್ಟು ಸತಿ ಹೇಳಿದ್ರು ಅನ್ನಂಗಿಲ್ಲ. ಬೇಗ ಹೋಗೋ ಮರತಿ, ಮನೆ ಕಡೆ ಬೇಗ ಹೋಗೋ, ಒಬ್ಬ ಎಂತ ಮಾಡ್ಕಿತಾನೆ ಪಾಪ ಅಂತ ಹೇಳಿಬಿಟ್ರು. ನಾನು ಬಂದಿದ್ದು ತಡೆಯಾಗಿ ಹೋತು ಅಂದರೆ ಒಂದು ಕೆಲಸ, ಬಾಲಿಗೆ ನೀರು ಹಾಕಿ ಬರಬೇಕಿತ್ತಲ್ಲ. ಎಣ್ಣೆ ಹಚ್ಚಿ ಒಳ್ಳೆ ಒಂಥರ ಕಣ್ಣು ಹೆಚ್ಚಂಗೆ ಮಾಡಿದ್ದ ಬಾಲೆ. ಆಮೇಲೆ ಎಚ್ಚರ ಆದಮೇಲೆ ಸ್ನಾನ ಮಾಡಿಸಿ ಅದು ಇದು ಅಂತೇಳಿ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಕಾಫಿ ಕುಡ್ದಿರಾ? ಅವನಿಗೆಂತ ತಿನ್ನಕ್ಕೆ ಕೊಟ್ಟಿರಾ? ಹಾಡ್ಬೇರಂಡೆ ಬಂದಿದ್ದು ತಡಾಗಿ ಬಂದ್ಕೊಂಡು ಮತ್ತೆ ಅವನಿಗೆ ಏನಾರು ತಿನ್ನಕ್ಕೆ ಕೊಟ್ಟಿರನೋ ಕಾಫಿ ಕುಡ್ದಿರನೋ ಕೇಳ್ತಿದ್ದೀಯಾ? ಎಲ್ಲ ನಿಂಗೂ ಎಲ್ಲ ಊಟಕ್ಕೆಲ್ಲ ಸಮ ಮಾಡಿ ಇಟ್ಟೀನಿ, ಹೋಗು ಉಣ್ಣು ಹೋಗೋ.
ಎಷ್ಟೊತ್ತಿನಲ್ಲಿ ನೀ ಬರ್ತೀನಿ ಅಂತ ಹೇಳಿದ ಎಷ್ಟೊತ್ತಿನಲ್ಲಿ ಬಂದಿದ್ದು ಎಷ್ಟೊತ್ತಿನಲ್ಲಿ ಈಗ? ಹೌದ್ರಿ, ಹೌದು, ತಡಾಗಿ ಹೋತು. ತಪ್ಪಾತು. ಈಗ ಎಂತ ಮಾಡೋದು ಹೇಳಿ? ನಾನೇನು ಬೇಕಂತ ಮಾಡಿದ್ದೆ ಅಂತ ಮಾಡಿದ್ರ? ಆಗಲಿ ಬಿಡಿ, ಕಾಪಿನ ಕಾಸ್ಕಿಲ್ಲ, ಹಂಗೆ ಕಾಸು ಕೊಡ್ತೀನಿ. ಎಷ್ಟೊತ್ತಾಗಬೇಕು ಒಂದು ಕಾಪಿ ಕಾಸು ಕೊಡೋಕ್ಕೆ? ಕಾಸು ಕೊಡ್ತೀನಿ, ಪಕ್ಕನ ಕಾಸು ಕೊಡ್ತೀನಿ. ಎಂತ ಬಟ್ಟೆ ಅಂತ ನೆನ್ಸ್ಕೊಂಡಿರಲ್ಲ? ಎಂಥ ಬಟ್ಟೆ ನೆನೆಸ್ಕೊಂಡಿದ್ದ ಅಂದರೆ ನಿನ್ನ ಮಗ ಅಮ್ಮ ಅಮ್ಮ ಅಂಥೇಳಿ ನೊಳ್ತಾನೆ ಮುಲ್ಕೊಂಡಿದ್ದ. ಬೆಳಕು ಬಿಡೋಷ್ಟೊತ್ತಿಗೆ ಏನೋ ಜಳ್ಳ ಅಂತ ಶಬ್ದ ಬರ್ತದೆ ನೋಡ್ತೀನಿ, ಎಲ್ಲೇ ಮಲ್ಗದಲ್ಲೇ ಹುಚ್ಚ ಹೊಯ್ಕೊಂಡಾನೆ. ಎತ್ತೀಚಿಗೆ ಬಿಡೋರೊಳಗೆ ಅಲ್ಲೇ ಪೂರ್ತಿ ಹುಯ್ಕೊಂಡೇ ಆಯ್ತು. ಏನು ಗತಿ ಸಾಯದ ಸಿನಗು. ಹಂಗಾಗಿ ಎಲ್ಲ ತಾನು ನೆನ್ಸಿಟ್ಕೊಂಡು ಏನು ಆ ಸೋಪಿನ ಪುಡಿನಾರು ಕೈಗೆ ಸಿಕ್ಕಂಗಿಡ್ತೀಯ? ಎಲ್ಲಿ ತಗೊಂಡೋಗಿ ಮುಚ್ಚಿಡ್ತೀಯೇನ? ಓ ಹೌದನ್ರಿ. ಅಯ್ಯೋ, ಹೇಳಬೇಕು ಅಂತ ಮಾಡಿದ್ದೆ, ಜ್ಞಾನೇ ಮರ್ತೋಗಿದೆ. ಮುಲ್ಗಷ್ಟೊತ್ತಿಗೆ ಒಂದು ಸತಿ ಉಂಡೆ ಮಾಡಿಸಿ ಮುಲ್ಸಿದ್ರೆ ಅವ ಹಂಗೆ ಮಾಡ್ತಿರ್ಲ, ನಿಮಗೆ ಗೊತ್ತಾಗ್ಲೇನು. ಹೋಗಲಿ ಬಿಡಿ, ನೀ ದಿವಸ ನಾನೇ ಮಾಡಿಸೋದಲ್ಲ, ಹಾಗಾಗಿ ಗೊತ್ತಾಗಲಿಲ್ಲ ನಿಮ್ಗೆ. ನಾನು ಜಾಸ್ತಿ ತೆಗಿತೀನಿ, ಅವನು ಜಾಸ್ತಿ ತೆಗಿತೀನಿ. ಸೋಪಿನ ಪುಡಿ ಖಾಲಿ ಆಗ್ಯದ್ರೆ ಖಾಲಿ ಆಗಿದೆ. ಹನ್ನೊಂದು ಎಂಥ ಬಂಗಾರ ಅಂತ ಮುಚ್ಚಿಡಕ್ಕೋತೀನಿ ನಾನು. ಖಾಲಿ ಆಗಿದೆ, ಖಾಲಿ ಆದ್ರೆ ಆತ. ನಾ ಸೋಪೆ ಹಾಕಿ ಬೇಕಾ ಮೇಲೆ ಕೊಂಚೂರು ಮುಯ್ ಸೊಪ್ಪು ತೊಳೆದು ಬಿಡ್ತೀನಿ, ಪರಿಮಳ ಆಗ್ತದೆ. ನೀವು ಬಲ್ಲಿ ಕಾಪಿ ಕಾಸು ಕೊಡ್ತೀನಿ, ಬಲ್ಲಿ ಕೊಡ್ಕೊಳ್ಳಿ. ಸುಮ್ಮನೆ ಹೇಳಿದೆ ಅಂತ ಅಲ್ಲ. ಹೌದು, ಈಗ ನನ್ನ ಕಡೆಯಿಂದ ಇದೆ ಆಗಿದೆ. ಆದರೆ ಎಂತ ಮಾಡ್ತೀರಿ? ಏನಿಲ್ಲ ಅಂದರೆ ಇನ್ನೊಂದು 8-10 ದಿನನಾರು ಹಿಂಗೆ ಮಾಡಲೇಬೇಕಲ್ಲ. ಇಲ್ದಿದ್ರೆ ಅರ್ಧ ಮಾಡಿಕೊಟ್ಟು ಅರ್ಧ ಬಿಡೋಕ್ಕತ್ತದ. ಭಾಳ ಭಾಳ ಹಠ ಮಾಡೋದು ನಾನು. ಅದು ನಿಮ್ಮ ಅಭ್ಯಾಸ ಒಂಚೂರು ಕಮ್ಮಿ ಅಲ್ಲ, ಹಾಗಾಗಿ ಒಂದು 2 ದಿನ ಕಡಿಕ್ ನೋಡಿ ನನಗಿಂತ ಹೆಚ್ಚು ನಿಮ್ಮನ್ನೇ ಇದು ಮಾಡ್ತಾನೆ. ಅಲ್ಲಿ ತನಕ ಎಂದ ಕತ್ಲಿಗೆ ಮಾತ್ರ ಜ್ಞಾನ ಮಾಡಿ ಉಂದ ಮಾಡಿಸಿ ಮಲಸಿ ಅವ ಮತ್ತೆ ಹಾಸಿಗೆಲಿ ಹಿಂಗೆ ಮಾಡಲ್ಲ. ಎಂತ ಮಾಡೋದು ಮಾರ? ಈಗ ಮನೆಗೇನೆ ಕೊಟ್ಟಕ್ಕೆ ಹಾಕಿದ್ದೀವಿ. ಏನು ಸ್ವಲ್ಪ ಉಪಕಾರ ಮಾಡಿದ್ರ ಅಯ್ಯ, ಹೆಂಗಾರು ನಮಗೇನು ದುಡ್ಡು ಕಾಸು ಕೊಡೋಕ್ಕೇನಾಗಲ್ಲ. ಹಿಂಗಿದ್ದಾರೆ ಒಂದು ಎಂತಾರು ಮಾಡಿ ತೀರ್ಸೋದು. ಅವರು ಸುಮ್ಮನೆ ಹೇಳೋದಲ್ಲ, ನಿಮ್ಮ ಸುದ್ದಿ ಭಾಳ ಹೇಳ್ತಿದ್ರಪ್ಪ. ಗಂಡಸಾಗಿ ಬಾಲೆ ಬಿಟ್ಕೊಂಡಿರೋದಂದ್ರೆ ಅಷ್ಟು ಸುಲಭ ಅಲ್ಲ, ಎಂಥಾರ ಆಗಲಿ ಮಾಡ್ತಾನಲ್ಲ ಅಂತ ಭಾಳ ಹೇಳ್ತಿದ್ರು. ಕಾಪಿ ಕಾಸು ಕೊಡ್ತೀನಿ ಬಲ್ಲಿ. ಎಲ್ಲ ಹಾಜರ್ಲುಕ್ಡಿನ ಬಿಸಕ ಸುಮಾರೆಲ್ಲ ಬೊಯ್ಯಕ್ಕಂತ ಜ್ಞಾನ ಮಾಡಿಟ್ಕೊಂಡಿದ್ದೆ. ಮಾತಲ್ಲೇ ಮುಳ್ಳು ಮಾಡಿಬಿಡ್ತಲ್ಲ. ಎಂತ ಜ್ಞಾನಕ್ಕೆ ಬರೋಲ್ಲ ಬೊಯ್ಯಕ್ಕೆ. ಏನು ಗೊತ್ತಿ ಸಾಯದ್ ನಾನು. ಹೊಲ್ಲಂತ ಜ್ಞಾನ ಮಾಡ್ತಾ ನಿಂತಿರ್ರಿ. ಈಗ ಒಲೆ ಹೊಚ್ಚ ಹೆಂಗೆ ಅಂದರೆ ಏನು ಅಡ್ಡಿಲ್ಲ ಪಾಪ. ನೀವು ಗಂಡಸ ಇಷ್ಟು ಮಾಡೋದೇ ದೊಡ್ಡದ. ನಾವು ಒಲೆ ಹೊಚ್ಕೊಂಡು ಕಾಪಿ ಕಾಸು ಕೊಡ್ತೀನಿ ಬಲ್ಲಿ. ಬಟ್ಟೆ ಒಳ್ಳೆ ಜರೀರತ್ಲಾಗ ನಾನು ಜಾಲ್ಸಿ ಹಾಕ್ತೀನಿ ಕಡಿಕೆ. ಕೈಗನ ಮಾಡಿ ತಾಳ್ಕೊಂಡ ಒಂಚೂರು ಮೈಸೊಪ್ಪ ಹಾಕಿ ತಾಳ್ಕೊಳ್ಳಿ ಬೇಕಾರೆ. ತಾಳ್ಕೊಂಡು ಬಲ್ಲಿ, ಅಷ್ಟೊತ್ತಿಗೆ ನಾ ಕಾಪಿ ಕಾಸು ಇಡ್ತೀನಿ. ಬಲ್ಲಿ ಕೋಲ್ ಬಿದ್ದು ಹೋಗಲಿ, ಬೊಯ್ಗಳೊಂದು ಜ್ಞಾನಕ್ಕೆ ಬರೋಲ್ಲ. ಗೌಡ್ರೆ, ದೊಡ್ಡ ಗೌಡ್ರೆ ಅಡ್ಡಿಲ್ಲ ಅಂತ ಇಷ್ಟು ಹೊಗ್ಳ್ಯಾರ ಅಂದರೆ ಸಜ್ಜಕ್ಕೆ ನನ್ನ ಸುದ್ದಿ ಅವ್ರು ಹಿಂಗೆ ಮಾತಾಡಿದ್ದಿಲ್ಲ. ಆಗಲಿ, ಆದರೂ ಒಂದು ಒಳ್ಳೆಯದಾಗಲಿ ಇದರಿಂದ. ಮುಂದಿನಿದ್ದೆ ನಾನು ಎಲ್ಲ ಕೆಲಸಕ್ಕೆ ಹೋದೆ. ನೋಡೋಣ, ಇನ್ನೊಂದು 10 ದಿನ ಅಲ್ಲ, ಹೆಂಗಾರು ಮಾಡಿ ಹಿಂಗೆ ಸುಧಾರಿಸ್ತೀನಿ.